ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸದ್ಯಕ್ಕಂತೂ ನೆಮ್ಮದಿ ಇದೆ ಅಂತ ಅನಿಸ್ತಾ ಇದೆ. ಕೋರ್ಟ್ ಆದೇಶದಂತೆ ದರ್ಶನ್ಗೆ ಅಗತ್ಯ ಸೌಲಭ್ಯ ನೀಡಲಾಗ್ತಾ ಇದೆ. ಕೊಂಚ ನಿರಾಳರಾಗಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್. ನಿನ್ನೆ ರಾತ್ರಿ ಹಾಸಿಗೆ ದಿಂಬು ಬೆಡ್ಶೀಟ್ನಲ್ಲಿ ನಿದ್ದೆಯನ್ನು ಮಾಡಿದ್ದಾರೆ. ಇಷ್ಟು ದಿನ ಹಾಸಿಗೆ ಇಲ್ಲದೆ ಒದ್ದಾಡುವಂಥ ಪರಿಸ್ಥಿತಿ ಇತ್ತು. ನಟ ದರ್ಶನ್ಗೆ ಮಾನಸಿಕವಾಗಿ ಕುಗ್ಗೋಗಿದ್ರು. ದರ್ಶನ್ಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಸಾಂಗ್ ಅವರದ್ದೇ. ಆದರೆ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ನನಗೆ ಸಾಯೋದಕ್ಕೆ ಬಿಟ್ಬಿಡಿ, ನನಗೆ ವಿಷ ಕೊಟ್ಬಿಡಿ ಅನ್ನುವಂಥ ಲೆವೆಲ್ಗೆ ಬಂದಿದ್ದಾರಲ್ಲ, ನಿಜವಾಗ್ಲೂ ಕೂಡ ಆಶ್ಚರ್ಯ. ಏನಾಗಿದೆ ಅಂತ ದರ್ಶನ್ಗೆ ಈ ರೀತಿಯ ಒಂದು ಘಟನೆ ಆದಾಗ ಅಥವಾ ದರ್ಶನ್ ಮಾನಸಿಕವಾಗಿ ನೊಂದಿದ್ದಾರಾ ಅಥವಾ ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ ಮಾತಿನಿಂದ ಅಲ್ಲಿರುವಂಥ ಅಧಿಕಾರಿಗಳು ಆಗಿರ್ಬೋದು ಅಥವಾ ನ್ಯಾಯಾಧೀಶರ ಶಾಖೆ ಒಳಗಾಗಿದ್ರು ಈ ಮಾತನ್ನು ಕೇಳಿ ಕೊನೆಗೂ ಕೂಡ ಅಗತ್ಯ ಸೇವೆಗಳನ್ನು, ಏನು ಅಗತ್ಯ ಸೇವೆಗಳು, ಆ ಜೈಲಿನ ಒಳಭಾಗದಲ್ಲಿ ಸಿಗುವಂಥ ಅಂಗಡಿಯಲ್ಲಿ ಏನೆಲ್ಲ ಸಿಗುತ್ತೆ ಅದಕ್ಕೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಹಾಸಿಗೆ ದಿಂಬು ಮತ್ತು ಬಟ್ಟೆ, 5 ಜೊತೆ ಬಟ್ಟೆಯನ್ನು ಇಟ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಫುಡ್ ಅಂತೂ ಸಿಗೋದಿಲ್ಲ. ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಉಳಿದಿರುವಂಥ ಖೈದಿಗಳಿಗೆ ಯಾವ ರೀತಿಯಾಗಿ ಆಹಾರ ನೀಡಲಾಗುತ್ತೆ ಅದೇ ಫುಡ್ ಇರುತ್ತೆ, ಅದೇ ಊಟದ ವ್ಯವಸ್ಥೆ ಇರುತ್ತೆ, ಬೇರೆ ಏನಿಲ್ಲ. ಬಟ್ ಈಗ ಎಕ್ಸ್ಟ್ರಾ ಸಿಗ್ತಾ ಇರೋದೇನು, ಹೋದಿಕ್ಕೆ ದಿಂಬು ಮತ್ತು ಅದರ ಜೊತೆಗೆ ಬಟ್ಟೆಗಳು, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದನ್ನೇ ಮನವಿ ಮಾಡಬೇಕಾಯಿತು, ಅದನ್ನೇ ಮನವಿ ಮಾಡಿದರು. ಮನವಿಯ ತಕ್ಕಂತೆ ಈಗ ಅವ್ರು ಏನು ಕೇಳಿಕೊಂಡಿದ್ರಲ್ಲ ಅದಕ್ಕೆ ಓಕೆ ಅಂಥೇಳಿ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೈಲು ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ದರ್ಶನ್ ಹೈರಾಣಾಗಿ ಹೋಗಿದ್ದಾರೆ. ಸದ್ಯ ಬೆಳಗ್ಗೆ ಬ್ಯಾರಕ್ ಮುಂಭಾಗ ವಾಕಿಂಗ್ ಮಾಡಿದ್ದಾರೆ. ಫಂಗಸ್ಗೆ ಜೈಲು ವೈದ್ಯರಿಂದ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸೈಕಾಲಜಿಸ್ಟ್ ಮೂಲಕ ಕೌನ್ಸಿಲಿಂಗ್ ಕೂಡ ಮಾಡಲಾಗಿದೆ. ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ದರ್ಶನ್ ವಿಷ ಕೇಳಿದರು, ನನಗೆ ವಿಷ ಕೊಟ್ಬಿಡಿ, ಸತ್ತೋಗ್ಬಿಡ್ತೀನಿ, ಸಾಯ್ಬಿಡ್ತೀನಿ, ಬೇರೆಯವರಿಗೆ ಬೇಡ, ನನಗೆ ಮಾತ್ರ ಕೊಡಿ ಅಂತ. ಹಾಗಾಗಿ ಜೈಲಿನ ಸೈಕಾಲಜಿಸ್ಟ್ ಮೂಲಕ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ. ಸಹಜವಾಗಿ ಈ ಪ್ರಕ್ರಿಯೆ ಆಗಬೇಕಾಗತ್ತೆ. ಒಬ್ಬ ಸ್ಟಾರ್ ನಟ ಹೊರಗಡೆ ಯಾವ ರೀತಿಯಾಗಿದ್ದರು, ಫುಡ್ ಹೇಗಿತ್ತು, ಊಟ ಇಲ್ಲ ಅಲ್ಲಿ, ಹೊರಗಡೆ 3 ಟೈಮ್ಸ್ ಕೂಡ ನಾನ್ ವೆಜ್ ತಿಂತಾಯಿದ್ರು ನಟ ದರ್ಶನ್. ಒಳಗಡೆ ಏನಿಲ್ಲ, ಏನು ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಸದ್ಯಕ್ಕಂತೂ ದರ್ಶನ್ ಅವರು ಮನವಿ ಮಾಡಿರೋ ಪ್ರಕಾರ ಹಾಸಿಗೆ ದಿಂಬನ್ನು ನೀಡಲಾಗಿದೆ. ಬಟ್ ಇದ್ದಕ್ಕಿದ್ದಾಗೆ ನನಗೆ ವಿಷ ಕೊಟ್ಬಿಡಿ ಅನ್ನುವಂಥ ಸಾಯುವ ಪರಿಸ್ಥಿತಿ ಯಾಕೆ ಬಂತು ನಟ ದರ್ಶನ್ಗೆ ಅಂತೇಳಿ? ಖಂಡಿತ ಹೇಮಕುಮಾರ್, ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಂತ ನಟ ದರ್ಶನ್ ಅವರು ಯಾರಿದ್ದಾರೆ, ಕಳೆದ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ಜೈಲು ಹಕ್ಕಿಯಾಗಿದ್ದಂತ ನಟ ದರ್ಶನ್ಗೆ ಒಂದು ರೀತಿಯ ಕತ್ತಲೆ ಕೋಣೆಯಲ್ಲಿ ಕೊಳೆಯುವಂತಾಗಿರ್ತಕ್ಕಂಥದ್ದು. ಹೀಗಾಗಿ ಮೊನ್ನೆ ಅಷ್ಟೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಅವರು ನನಗೆ ಒಂದಿಷ್ಟು ವಿಷ ಕೊಟ್ಟುಬಿಡಿ ನನಗೊಬ್ಬನಿಗೆ ಅಂತ ಹೇಳಿ ಕೂಡ ಅವರು ಅಳಲನ್ನ ತೋಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆತನಿಗೆ ಮೂಲ ಸೌಕರ್ಯಗಳು ಏನೇನ್ ಬೇಕು ಅವೆಲ್ಲ ಚೂರು ಒದಗಿಸ್ಕೊಡಿ ಅಂತ ಹೇಳಿ ಕೂಡ ಅವರ ಪರ ವಕೀಲರು ಕೂಡ ವಾದ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಈಗ ಜೈಲು ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳು ಕೂಡ ಆತನಿಗೆ ಬೇಕಾದಂತ ಬೇಸಿಕ್ ನೀಡ್ಸ್ ಏನಿದೆ, ತಲೆದಿಂಬ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಎಕ್ಸ್ಟ್ರಾ ಬೆಡ್ಶೀಟ್ ಅನ್ನ ಆಗಿರ್ಬೋದು, ಮತ್ತೆ ಹಾಸಿಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಆ ಬ್ಯಾರಕ್ನ ಒಂದು ವರಂಡಾ ಏನಿರುತ್ತೆ ಆ ವರಂಡಾದಲ್ಲೂ ಕೂಡ ಮಿನಿಮಮ್ 1.25 to 1 ಗಂಟೆವರೆಗೂ ವಾಕಿಂಗ್ ಮಾಡಲು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆತನ ಕೊಠಡಿ ಬಳಿ, ಆತನ ಸೆಲ್ ಬಳಿ 2 ಒಂದು ಪೊಲೀಸ್ ಅಧಿಕಾರಿಗಳನ್ನ ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಆತ ಸೆಲೆಬ್ರಿಟಿ ಆಗಿರೋದ್ರಿಂದ ಪಕ್ಕ ಆ ಬ್ಯಾರಕ್ ನಲ್ಲಿ ಇರ್ತಕ್ಕಂತಹ ಖೈದಿಗಳಾಗಿರ್ಬೋದು, ಸಹ ಬಂದಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಈತ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸೆಲೆಬ್ರಿಟಿ ಆಗಿರೋದ್ರಿಂದ ಒಂದಷ್ಟು ತೊಂದರೆಗಳಾಗುವ ಸಾಧ್ಯತೆಗಳು ಹೆಚ್ಚಿರೋ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಎಕ್ಸ್ಟ್ರಾ ಭದ್ರತೆಯನ್ನು ಕೂಡ ಒದಗಿಸಿಕೊಳ್ಳಲಾಗಿತ್ತು. ಆದ್ರೆ ಜೈಲಿನ ಮ್ಯಾನ್ಯುವಲ್ ನಂತೆ ಏನೆಲ್ಲ ಫೆಸಿಲಿಟಿಗಳನ್ನ ಕೊಡ್ಬೋದೋ ಅಷ್ಟನ್ನ ಕನಿಷ್ಠ ಫೆಸಿಲಿಟಿಗಳನ್ನ ಕೂಡ ಒದಗಿಸಿಕೊಟ್ಟಿದ್ರು. ಆದ್ರೆ ಇನ್ನೂ ಒಂದಷ್ಟು ಎಕ್ಸ್ಟ್ರಾ
ಫೆಸಿಲಿಟಿಗಳನ್ನ ಬೇಕು ಅಂತ ಹೇಳಿ ಮೊನ್ನೆ ನ್ಯಾಯಾಲಯಕ್ಕೆ ಅವರು ಒಂದು ಮನವಿಯನ್ನು ಮಾಡ್ಕೊಂಡಾಗ ಈಗಾಗಲೇ ಅವ್ನಿಗೆ ಎಲ್ಲಾ ಫೆಸಿಲಿಟಿಗಳನ್ನು ಒದಗಿಸ್ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಆತ ಹೊರಗಡೆ ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು, ಮತ್ತೆ ದಿನ ಮಾಂಸಾಹಾರವನ್ನು ಕೂಡ ಸೇವಿಸ್ತಾ ಇದ್ರು, ಜಿಮ್ ಅನ್ನ ಮಾಡ್ತಾ ಇದ್ರು, ಒಂದು ದೇಹವನ್ನ ದಂಡಿಸ್ತಾ ಇದ್ರು. ಆದ್ರೆ ಈಗ ಜೈಲಿನೊಳಗಡೆ ಯಾವುದೇ ರೀತಿಯ ಅವುಗಳಿಗೆ ಅವಕಾಶ ಇಲ್ಲದಂತಾಗಿರೋದ್ರಿಂದ ಒಂದು ರೀತಿ ಸ್ವರ್ಗ ಹೋಗಿದ್ದಾರೆ ಅಂತಾನೆ ಹೇಳಿ ಕೂಡ ಹೇಳ್ಬೋದು. ಮತ್ತೆ ಆತನಿಗೆ ಒಂದು ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದನೂ ಕೂಡ ಆತ ಕಂಪಲ್ಸರಿ ಎಕ್ಸರ್ಸೈಸ್ ಅನ್ನು ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಆತನಿಗೆ ಆ ಅವಕಾಶ ಕೂಡ ಇಲ್ಲದಂತಾಗಿರ್ತಕ್ಕಂಥದ್ದು. ಮತ್ತೆ ಅದರಿಂದ ದಿನೇ ದಿನ ಒಂದು ರೀತಿ ಆರೋಗ್ಯದಲ್ಲಿ ಏರ್ಪೇರುಗಳಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇನ್ನೂ ಕೂಡ ಆತನನ್ನ ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಿಲ್ಲ, ಇನ್ನೂ ಕೂಡ ಆತನನ್ನ ಕ್ವಾರಂಟೈನ್ ಸೆಲ್ ನಲ್ಲೇ ಇರಿಸಲಾಗಿರೋದ್ರಿಂದ ಇವೆಲ್ಲ ಕೂಡ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಟಿವಿ ನೋಡಲು ಅವಕಾಶ ಇಲ್ಲ, ಬೇರೆ ಸಹಬಂಧಿಗಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆತನಿಗೆ ಬಿಸಿಲು ಕಾಣದೆ ಸುಮಾರು ದಿನಗಳು ಕಳೆದು ಹೋಗಿದ್ದಾವೆ. ಈ ಒಂದು ಎಲ್ಲಾ ಗಮನದಲ್ಲಿಟ್ಟುಕೊಂಡು ಕೂಡ ಮೊನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡದ್ದು ದರ್ಶನ್ಗೆ ಈಗಾಗಲೇ ನಿನ್ನೆಯಿಂದ ಆತನಿಗೆ ಎಲ್ಲವನ್ನು ಕೂಡ ಇನ್ನೊಂದಿಷ್ಟು ಫೆಸಿಲಿಟಿಗಳನ್ನು ಕೂಡ ಜೈಲು ಅಧಿಕಾರಿಗಳು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.